ಶರಣರ ಕಾಯೋ ಜಗನ್ನಾಥ ಶರಣರ ಕಾಯೋ ಜಗನ್ನಾಥ ಕರುಣೆಯ ತೋರೋ ಭಾಗ್ಯವಿದಾತ ಕರುಣೆಯ ತೋರೋ ಭಾಗ್ಯವಿದಾತ ಶರಣರ ಕಾಯೋ ಜಗನ್ನಾಥ ಜಗನ್ನಾಥ ಜಗನ್ನಾಥ. ನಾವುಗಳು ನಮ್ಮ ಧರ್ಮಗುರು ಪರಂಜ್ಯೋತಿಯವರ ಆಜ್ಞಾಧಾರಕನಾಗಿ ಹಲಗೂರು ಪಾಂಚಾಳಗೇರಿಗೆ ಪ್ರಯಾಣವನ್ನು ಮಾಡುತ್ತೇವೆ. ಕಿಡುಗಣ್ಣ ರಾಚಪ್ಪಾಜಿಯವರ ಕೃಪೆ, ದೊಡ್ಡಮ್ಮ ತಾಯಿಯವರ ಆಶೀರ್ವಾದ ನಮ್ಮ ಶಿರದ ಮೇಲಿರುವಾಗ ನಾವು ಕೈಗೊಂಡಿರುವ ಮಾತು ಕಾರ್ಯವು ಕೈಗೂಡುವುದರಲ್ಲಿ ಸಂದೇಹವಿಲ್ಲ. ನಾವಿನ್ನು ನಿರ್ಭಯದಿಂದ ಹಲಗೂರು ಪಾಂಚಾಳಗೇರಿಗೆ ಪ್ರಯಾಣ ಮಾಡುತ್ತೇವೆ. ಹಲ್ಲಿಕಾಂಬುದು ಹಲಗೂರಿನ ವೈಭವ ಮತ್ತೆ ಚಿನ್ನದ ಗೋಪುರವು ತಳತಳನೆ ಹೊಳೆಯುತ್ತಿಪ್ಪುದ ನೋಡಲ್ಲ ವಜ್ರ ವೈಡೂರ್ಯದಿಂತೆತ್ತಿರುವ ರತ್ನದ ಕಳಸವು ಸಂಭ್ರಮದಿಂದೊಳೆಯುತ್ತಿರುವುದು ನೋಡಲ್ ಅಲ್ಲೊಂದು ಚಿನ್ನದ ಗೋಪುರವು ಕಾಣುತ್ತಿರುವುದು. ಆ ಗೋಪುರಕ್ಕೆ ವಜ್ರ ವೈಡೂರ್ಯವನ್ನೇ ಬಿಗಿದಿರುವುದು. ಅದೇ ಇರಬೇಕು ಹಲಗೂರು ಪಾಂಚಾಳಗೇರಿ. ನಮ್ಮ ಗುರುಗಳು ಹೇಳಿದ ಹಾಗೆ ಅಲ್ಲಿ ಚಿನ್ನದ ಹೋಗಿ ಸಹ ಆಗುತ್ತಿರುವುದು. ನಾನೀಗಲೇ ಹಲಗೂರು ಪಾಂಚಾಳಗೇರಿಗೆ ಪ್ರಯಾಣ ಮಾಡುತ್ತೇವೆ. ಪಾಪಿನ ನಾದೇನೋ ಪರಂಜ್ಯೋತಿಯನೋ ಜರಿದೋ ಪಾಪಿನ ನಾದೇನೋ ಪರಂಜ್ಯೋತಿಯನೋ ಜರಿದು ಹೇತಕ್ಕೆ ಜರಿದೆನೋ ಧರೆಗೆ ದೊಡ್ಡವರನ್ನು ಹೇತಕ್ಕೆ ಜರಿದೆನೋ ಧರೆಗೆ ದೊಡ್ಡವರನ್ನು ಪಾಪಿನ ನಾದೇ ಗುರುವೇ ಗುರುವೇ ಮಾರಳಿ ಮುದ್ದಮ್ಮನ ಮಡಿಲಲ್ಲಿ ಜನಿಸಿ ಅಂದು ಕೊಲ್ಲುಮೆಯ ತಿಟ್ಟಿನಲ್ಲಿ ಕೆಂಪಚಾರಿಯಾಗಿ ಮಿಂದು ಪಾಳೆಗಾರನಂತೆ ನಾನಿದ್ದೆನೋ ಭಂಗಿಯ ಸೇದಲು ಅಂದು ಭಂಗಿಯ ಕೇಳಿ ಬಂದು ನಿಮ್ಮನು ಹರಿಯದೆ ಮಹಿಮೆಯ ತಿಳಿಯದೆ ನಿಂದಿಸಿ ಮಾತಾಡಿ ಪಾಪಿಯಾದೆನೋ ಸ್ವಾಮಿ ನಿಮ್ಮ ಜರಿದು ಬದುಕುವುದುಂಟೆ ಸ್ವಾಮಿ ನಿಮ್ಮ ಜರಿದು ಬದುಕುವುದುಂಟೆ ಪಾಪಿನ ನಾದೇನು ಪರಂಜ್ಯೋತಿಯನೋ ಜರಿದು ಏತಕ್ಕೆ ಜರಿದೆನೋ ಧರೆಗೆ ದೊಡ್ಡವರನ್ನು ಏತಕ್ಕೆ ಜರಿದೆನೋ ಧರೆಗೆ ದೊಡ್ಡವರನ್ನು ಪಾಪಿನ ನಾದೇ ಗುರುವೇ ಗುರುವೇ ಆ
ಅಂದದ ಅಲಗೋರು ಎಲ್ಲದ ಜಿಲ್ಲಾಪುರ ಬಾಳಲಿ ನನ್ನ ಜಾತಿ ಬದುಕಲಿ ನನ್ನ ಮಾತ ಎನ್ನುತ್ತಲಿದೆನು ಪರಜ್ಯೋತಿಯೇ ಎನ್ನುತ್ತಲಿದೆನು ಪರಂಜ್ಯೋತಿಯೇ ಜಾತಿಗೆ ಜಾತಿ ವೈರಿ ಬೇರಿಗೆ ಪಾಸೆ ವೈರಿ ನನ್ನೊರ ಮನೆಗೆ ನಾನೇ ಕಡು ವೈರಿ ಎನ್ನುವ ಹಾಗೆ ನನ್ನನೆ ಕಳಿಸಿದೆಯೋ ನಿಮ್ಮ ಮಹಿಮೆಯನು ತಿಳಿಯದೆ ಹೋದೆ ನಿಮ್ಮ ಮಹಿಮೆಯನು ತಿಳಿಯದೆ ಹೋದೆ ಪಾಪಿನ ನಾಲಿನು ಪರಂಜ್ಯೋತಿಯನು ಜರಿದು ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನು ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನು ಪಾಪಿನ ನಾಲಿ ಗುರುವೇ ಗುರುವೇ ಕರುಣಿಸಿ ಪರಮಾತ್ಮ ಗುರುದೇವನೇ ಗುರುದೇವ ಮನಸ್ಸಿನ ಚಿಂತೆಯ ಪರಿಹರಿಸಿ ಕರುಣಿಸಿ ಪರಮಾತ್ಮ ಗುರುದೇವನೇ ಗುರುದೇವ ಮನಸ್ಸಿನ ಚಿಂತೆಯ ಪರಿಹರಿಸಿ ಪರಮಾತ್ಮ ಅಯ್ಯ ಬೇಡಿದವರ ಭೀಮ ನೀಡಿರಿ ದೇವ ಪರಮಾತ್ಮ ಬೇಡಿದವರ ಭೀಮ ನೀಡಿರಿ ದೇವ ಕರಗಳ ಮುಗಿಯುವ ಚರಣಕ್ಕೆ ಬೇಡು ಕರಗಳ ಮುಗಿಯುವ ಚರಣಕ್ಕೆ ಬೇಡುವೆ ಕರುಣಿಸಿ ಪರಮಾತ್ಮ ಗುರುದೇವನೇ ಗುರುದೇವ ಮನಸ್ಸಿನ ಚಿಂತೆಯ ಪರಿಹರಿಸಿ ದೇವಾ 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 ಪರಮಾತ್ಮ ತಾವು ಯಾರೆಂಬುದಾಗಿ ತಿಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ ಅಯ್ಯ ನನ್ನ ನಾಮಾಂಕಿತವು ಘನನೇದ ಸಿದ್ದಪ್ಪಾಜಿ ಎಂದು ನಮ್ಮ ಧರ್ಮಗುರು ಪರಂಜ್ಯೋತಿಯವರು ಮುಂದೆ ಬರುವ ಕಲಿಯನ್ನು ನೋಡಲಾಗದೆ ರಾಜ ಬೊಪ್ಪೇಗೌಡನಪುರದಲ್ಲಿ ಪಾತಾಳ ಲೋಕದಲ್ಲಿ ಐಕ್ಯವಾಗಬೇಕಾಗಿದೆ. ಆದರೆ ನೆಲಮಳಿಗೆ ಕೆಲಸಕ್ಕಾಗಿ ಕಬ್ಬಿಣದ 9 ಹೈದಾನಗಳನ್ನು ಹಲಗೂರು ಪಾಂಚಾಳಗೇರಿಗೆ ಹೋಗಿ ತರುವಂತೆ ನಮ್ಮ ಗುರುವಿನ ಅಪ್ಪಣೆಯಾಗಿರುವುದು. ಅದಿರಲಿ ತಾವು ಯಾರು, ಇಲ್ಲಿರಲು ಕಾರಣವೇನು? ಪರಮಾತ್ಮ ಅನೇಕ ವರ್ಷಗಳಿಂದ ಈ ಸ್ಥಳದಲ್ಲೇ ವಾಸವಾಗಿರುವುದು. ಮುಂದೆ ಈ ಸ್ಥಳಕ್ಕೆ ಪುಣ್ಯಕ್ಷೇತ್ರವಾಗುವಂತೆ ಕರುಣಿಸು ದೇವ. ಮುತ್ತೆತ್ತರಾಯ, ಮುಂದೆ ಈ ಕ್ಷೇತ್ರವು ಅಭಿವೃದ್ಧಿಯಾಗಿ ವರ್ಷಕ್ಕೊಂದು ಸಾರಿ ಜಾತ್ರೆಯಾಗುವುದು. ಇಲ್ಲಿಗೆ ಬರ್ತಕ್ಕ ಭಕ್ತರಿಗೆ ಶ್ರೇಯಸ್ಸುಂಟಾಗಲಿ. ಅಪ್ಪಣೆಯಾದ್ರೆ ನಾನೇನು ಹೋಗಿ ಬರುವನು ದೇವ. ಹಾಗೆ ನಿಮಗೆ ಶ್ರೇಯಸ್ಸುಂಟಾಗಲಿ, ಹೋಗಿ ಬನ್ನಿ. ಯಾರಿವನ ದುರುಳ ಊರಿಗೆ ಬರುತ್ತೀಯ, ಯಾರಿವನ ದುರುಳ ಊರಿಗೆ ಬರುತ್ತೀಯ. ಹಲವರಾಧಾರದಲ್ಲಿ ಕುಳಿತು ಮಹಾಮಾರಿ ಚೌಡಿ ನಾನು, ಹಲವರಾಧಾರದಲ್ಲಿ ಕುಳಿತು ಮಹಾಮಾರಿ ಚೌಡಿ ನಾನು. ಯಾರಿವನ ದುರುಳ ಊರಿಗೆ ಬರು, ಯಾರಿವನ ದುರುಳ ಊರಿಗೆ ಬರು. ದುರಾತ್ಮನ ಕಠೋರನೆ, ದುರಾತ್ಮನ ಕಠೋರನೆ. ಯಾರಿವನ ದುರುಳ ಊರಿಗೆ, ಯಾರಿವನ ದುರುಳ ಊರಿಗೆ ಬರೆದಿಯ. ಹಲಗೂರ ದ್ವಾರದಲ್ಲಿ ಕುಳಿತು
ಹಲವೂರ ಪ್ರಾಣೋತ್ತಾರ ಮಕ್ಕಳು ಈ ಹಲವೂರ ದ್ವಾರದಲ್ಲಿ ಕಾವಲಿಟ್ಟಿರುವರು. ಯಾರೋ ಓರ್ವನು ಹಲವೂರ ಪುರಕ್ಕೆ ಪ್ರಯಾಣವನೋ ಮಾಡುವನಂತೆ. ಯಾರು ನೀನು? ಎಲ್ಲಿ ಭೋಜನಗಳಿದ್ದರೂ ಆಹಾರವಿಲ್ಲದ ಮಳೆಯಲ್ಲಿ ಬೆಂಡಾಗಿರನು. ಸರಿಯಾದ ವೇಳೆಗೆ ಸಿಕ್ಕಿರುವೆ. ಯಾರು ನೀನು? ಈ ವಾರ ಭಕ್ತಿಗೆ ಬರೋಣ. ಮಾರಿ, ನಾವು ಯಾರೆಂಬುದನ್ನರಿಯದೆ ಬಾಯಿಗೆ ಬಂದ ಹಾಗೆ ಎರಡುತ್ತಿರುವ್ಯಾ? ನಿನಗೆ ಎಲ್ಲಿಂದ ಬರಬೇಕೋ ನಯಾವಿನಯದ ನುಡಿಗಳು. ನೀನು ಮೊದಲೇ ರಾಕ್ಷಸಿಯಲ್ಲವೇ? ಇದು ನಾನು ಕೊಡುವ ಈ ಉರಿಸಿಕೆ ಕೊಡಪೆಟ್ಟೆನ್ನು ಸಹಿಸಿಕೋ. ಆನೆ ತಾವು ಯಾರೆಂಬುದನ್ನು ಅರಿವು ಮಾಡಿಕೊಳ್ಳದೆ ನಿಮ್ಮ ಮಾತನ್ನು ಲೆಕ್ಕಿಸದ ಹೋದ ಕಾರಣ ಈ ಸಂಕಟಕ್ಕೆ ಗುರಿಯಾದವೋ ಸ್ವಾಮಿ. ಈ ಅಬಲೆಗಳ ಮೇಲೆ ಕೃಪೆ ಇಟ್ಟು ಈ ಉರಿ ಬಾಧೆಯನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಸ್ವಾಮಿ. ತಾವು ಹೇಳಿದಾಗೆ ನಡೆದುಕೊಳ್ಳಲು ಸಿದ್ಧರಾಗಿರುವನು ಸ್ವಾಮಿ. ಎಲೆ ಮಾರಿ, ನೀನೀಗಲೇ ಈ ಪುರವನ್ನು ಬಿಟ್ಟು ಕುಂದೂರು ಬೆಟ್ಟದಲ್ಲಿ ವಾಸ ಮಾಡಿಕೊಂಡಿರು. ನಿನಗೆ ಬೇಕಾದ ಸಿದ್ಧತೆಯನ್ನು ನಮ್ಮ ಗುರುಗಳು ಕರುಣಿಸಿರು. ಮಹಾಪ್ರಭು, ಹಾವು ಚೇಳುಗಳನ್ನು ಸೃಷ್ಟಿಸಿ ಮಾಯದ ಬಳೆಗಳಿಂದ ಬಳೆಗಾರನ ವೇಷವಾರಧಾರಿಯಾಗಿ ಹಲಗೂರು ಪಾಂಚಾಳಗೇರಿಗೆ ಪ್ರಯಾಣ ಮಾಡುತ್ತೇವೆ. ಜೈ ಧರ್ಮಗುರು. ಅಮ್ಮ ತಾಯೇ ಮುತ್ತೈದೆ ಎಲೆ ಬನ್ನಿರೆ, ಮುತ್ತೈದೆ ಬಳೆ ಕೊಳ್ಳಿರೆ, ಚಿನ್ನದ ಬಳೆ ತೊಟ್ಟೋರಲ್ಲ ಮುತ್ತೈದೆ, ಚಿನ್ನದ ಬಳೆ ತೊಟ್ಟೋರಲ್ಲ ಮುತ್ತೈದೆ, ಮುತ್ತೈದೆ ಮುತ್ತು ಬಲ್ಲಿರ, ಮಣ್ಣಿನ ಬಳೆ ಕಂಡಿರ, ಇವು ಮುತ್ತೈದೆ ಮುತ್ತು ಬಲ್ಲಿರ, ಬಳೆ ಬಳೆಗಾರನು ಎಷ್ಟು ಸುಂದರವಾಗಿ ಆ ಬಳೆಯನ್ನು ನಾನು ತೊಡಿಸಿಕೊಳ್ಳಬೇಕು. ಆತನ್ನು ಕರೆದುಕೊಂಡು ಬರುತ್ತಾರೆ. ಹಾಗೆ ಆಗಲಿ ರಾಣಿ. ಅಯ್ಯ ಬಳೆಗಾರ, ಇನ್ನ ಬೆಳೆಗಳನ್ನು ಕಂಡು ನಮ್ಮ ಮಹಾರಾಣಿಯವರು ಬೆಳೆಗಳನ್ನು ತೊಡಿಸಿಕೊಳ್ಳು. ನೀ ಹೀಗೆ ಬರುವಿಯಾ? ಬಂದೆನಮ್ಮ, ಬಂದೆನು. ರಾಣಿಯವರ ಇಲ್ಲಿ ಕುಳಿತುಕೊಳ್ಳಿ. ಅಯ್ಯ ಬೆಳೆಗಾರ, ತಂದಿರುವ ಬಳೆಗಳನ್ನು ಇಲ್ಲಿ ತೊಡಿಸುವುದಾಗ. ಹಾಗೆ ಆಗಲಮ್ಮ. ಇರಲಿ ಇರಲಿ. ಇದೀಗೋ ಮಣ್ಣಿನ ಲೀಪನ ಬೆಳೆಗಳಂತೆ ಕಾಣುತ್ತಿರುವವು. ಈ ಬೆಳೆಗಳು ನಮಗೆ ಬೇಡ. ನಾವು ತೊಟ್ಟಿರುವ ಮುತ್ತು ರತ್ನಗಳ ಬೆಳೆಗೆ ಬಹಳ ಚೆನ್ನಾಗಿರುವವು. ಅಮ್ಮ, ಈ ಮಣ್ಣಿನ ಬಳೆಗಳ ಮಹತ್ವವನ್ನು ಹೇಳುತ್ತೇನೆ ಕೇಳಮ್ಮ. ಈ ಮಣ್ಣಿನ ಬೆಳೆಗಳನ್ನು ನೀವು ತೊಟ್ಟರೆ ನಿಮ್ಮ ಗಂಡಂದಿನ ದೈವಾಂತರ ಕಾಲದಲ್ಲಿ ಈ ಮಣ್ಣಿನ ಬಳೆಗಳನ್ನು ಅವರ ಎದೆ ಮೇಲೆ ಹೊಡೆದರೆ ಅವರಿಗೆ ಸ್ವರ್ಗವು ಪ್ರಾಪ್ತಿಯಾಗುವುದು, ಇಲ್ಲವಾದರೆ ನರಕವು ಪ್ರಾಪ್ತಿಯಾಗುವುದಲ್ಲಮ್ಮ. ನಿನ್ನ ಈ ಬಳೆಗಳನ್ನು ತೊಟ್ಟಿಕೊಂಡು ನಮ್ಮ ಗಂಡರನ್ನು ಸಾಯಿಸಬೇಕು ನಿನ್ನ ಮಾತಿನಲ್ಲಿ. ಹಾಗಾದ್ರೆ ಈ ಬಳೆಗಳು ಬೇಡ. ಅಮ್ಮ, ಈ ಮುತ್ತೈದೆ ಬೆಳೆಗಳನ್ನು ಮುತ್ತೈದೆಯಾಗಿ ಬಾಳಿರಮ್ಮ. ಹಾಗೆ ಆಗಲಿ ಬೆಳೆಗಾರ, ನಮ್ಮ ರಾಣಿಗೆ ಬೆಳೆಗಳನ್ನು ತೊಡು. ಈ ನಿಮ್ಮ ಬೆಳೆಗಳಿಂದ ನೀವೇ ಬಹಳ ಚೆನ್ನಾಗಿರುವುದು. ಮುದ್ದಾಗಿರುವರು, ಗುಂಡು ಗುಂಡಾಗಿರುವರು. ಬಳೆನೆ ಸಣ್ಣ ಸಣ್ಣಗೈತೆ.
ಅಮ್ಮ, ನಾವು ಮುತ್ತೈದಿಗೆ ತೊಡಿಸಿದ ಬೆಳೆಗಳಿಗೆ ಕ್ರಯವನ್ನು ಕೇಳುವುದಿಲ್ಲಮ್ಮ. ಮತ್ತೇನು ಕೇಳುವೆ? ಅಮ್ಮ, ನಮ್ಮ ಗುರುಗಳಿಗೆ ಬೇಕಾದ ಸ್ವಲ್ಪ ಕಬ್ಬಿಣದ ಭಿಕ್ಷವನ್ನು ದಾನವಾಗಿ ಕೊಟ್ಟರೆ ನಾನನ್ನು ಹೊರಡುವೇನಮ್ಮ. ಯಾವ ಭಿಕ್ಷೆ? ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟಿರಮ್ಮ. ಬಂದ್ಬಿಟ್ಟ ಮಳ್ಳ ಮಳ್ಳ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಇರಬಹುದು ಅಂತ. ಮುತ್ತು ರತ್ನಗಳು ಬೇಕಾದರೆ ಕೊಡಬಹುದು, ಕಬ್ಬಿಣದ ಭಿಕ್ಷೆ ಮಾತ್ರ ಕೊಡುವುದಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಟು ಹೋಗು. ಏನು ಮಾತನಾಡಲಿಲ್ಲ, ಹೊರಟೆ ಹೋದ ಬೆಳೆಗಾರ. ಹೋಗಲಿ ಬಿಡು. ನಾವು ಬೆಳೆಗಾರ ವೇಷವನ್ನು ಧರಿಸಿ ಕೇರಿಗಳನ್ನು ಸುತ್ತಿ ಕೆಲವು ಹೆಂಗಸರಿಗೆ ನಮ್ಮ ಮಾಯದ ಬಳೆಗಳನ್ನು ತೊಡಿಸಿ ಅವರಲ್ಲಿ ಕಬ್ಬಿಣದ ಭಿಕ್ಷೆಯನ್ನು ಕೇಳಿದರೆ ಕೊಡದೇ ಹೋದರಲ್ಲ. ಇರಲಿ, ನನ್ನಲ್ಲಿರುವ ಮಾಯದ ಬೂದಿಯನ್ನು ಇಲ್ಲಿಂದಲೇ ಪ್ರೋಕ್ಷಿಸಿ ನಾವು ತೊಡಿಸಿರುವ ಬಳೆಗಳೆಲ್ಲವನ್ನು ಹಾವು ಚೇಳುಗಳನ್ನಾಗಿ ಮಾಡುತ್ತೇವೆ. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಆಹಾ, ಬಳೆಗಳು ಎಷ್ಟು ಚೆನ್ನಾಗಿ. ಅಯ್ಯಯ್ಯೋ, ಅಯ್ಯೋ, ಅಯ್ಯೋ. ಕಾಪಾಡಿ ಪ್ರಾಣೇಶ್ವರ. ಇಲ್ಲಿಗೆ ಬೆಳೆಯನ್ನು ತೊಟ್ಟವರು ಯಾರು? ಯಾರು ಒಬ್ಬ ಬಳೆಗಾರನು ಬಂದು ನನಗೆ ಈ ಬಳೆಯನ್ನು ತುಡಿಸಿದರು. ಇದನ್ನು ಹಾಕಿದರೆ ನಿನ್ನ ಪತಿಗೆ ಶ್ರೇಯಸ್ಸು ಎಂದು ಹೇಳಿದನು ಪ್ರಾಣೇಶ್ವರ. ಏನು ಹೇಳುತ್ತಿರುವೆ? ಆ ದುರಾತ್ಮನು ಮಾಯದ ಬಳೆಗಳನ್ನು ಕೊಟ್ಟಿರುವನೇ. ಆ ದುರಾತ್ಮನು ಎಲ್ಲಿದರೂ ಸರಿ, ಬಿಡದೆ ಸೆಳೆದುಕೊಂಡು ಬನ್ನಿ, ಆತನಿಗೆ ಸರಿಯಾದ ಶಿಕ್ಷೆಯನ್ನು ಮಾಡಿಸುವೆನು. ಆಗಲಿ ಅಕ್ಕ, ನಿನ್ನ ಭಾವನ ಜೊಂಡನೆ ಕೆಲ ಕಾಲವನ್ನು ಕಳೆದುಕೊಂಡು ಬಾ. ನಾವಿನ್ನು ಅರಮನೆಗೆ ಇನ್ನು ಏಕೆ ಮೌನವಾಗಿರುವೆ? ನಾವು ಒಂದು ಗಾನವನ್ನು ಆಡಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣ. ಹಾಗೆ ಆಗಲಿ ಪ್ರಾಣೇಶ್ವರ, ನಿಮ್ಮ ಮನಸ್ಸಿಗೆ ಏಕೆ ಬೇಸರ? ಈಗ ಒಂದು ಸೆಣವಾಗಿದೆ, ಆಡೋಣ ಬಾರೆ ಆಕಾಶ ತಾರೆ, ಮೈ ಮನಸ್ಸು ಒಂದಾಗಿದೆ. ಇನ್ನೇಕೋ ನೀರು ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚುತ್ತ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚುತ್ತ. ಬೇರಾವ ನೋಡವ ನೋಡಲಿ, ಬೆರೆಯೋಣ ಬಾರಿ ಮಧುಮಂಚಕ್ಕೆ, ಬೆರೆಯೋಣ ಬಾರಿ ಮಧುಮಂಚಕ್ಕೆ. ಆಡೋಣ ಬಾರಿ ಆಕಾಶ ತಾರೆ, ಮೈ ಮನಸ್ಸು ಒಂದಾಗಿ. ಆಡೋಣ ಬಾರಿ ಆಕಾಶ ತಾರೆ, ಮೈ ಮನಸ್ಸು ಒಂದಾಗಿ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚುತ್ತ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚುತ್ತ. ಬೇರಾವ ಲೋಕವ ನಾ ನೋಡಲಿ, ಬೇರಾವ ನೋಡವ ನಾ
ನನ್ನವನ್ನೇ ನಾ ತುಂಬಿರಿ ಬಾರೆನ್ನ ಚೆಲುವೆ ನಿನ್ನ ಒಲವೇ ಒಂದು ಕಣವಾಗಿದೆ ಅದೋಣ ಮಾಯೆ ಆಕಾಶ ತಾರೆ ಮನಸ್ಸು ಒಂದಾಗಿದೆ ದಣಿವಿನಿಂದ ಕೇರಿಗಳನ್ನು ಸುತ್ತಿದರು ಈ ಜನರಿಗೆ ಅರಿವೇ ಆಗಲಿಲ್ಲವ. ನಾನು ಮಾಯದ ಬೂದಿಯನ್ನು ಪ್ರಯೋಗ ಮಾಡಿದರು ಈ ಜನರಿಗೆ ಕರುಣೆ ಇಲ್ಲವಲ್ಲ. ಇರಲಿ, ನನ್ನ ಬಿರುದು ಭಾವನೆಗಳನ್ನು ಧರಿಸಿಕೊಂಡು ಢಂಗೂರ ಬಾರಿಸುತ್ತಾ ಬೀದಿ ಬೀದಿಗಳಲ್ಲಿ ಹೋಗುತ್ತೇನೆ. ಅಯ್ಯ, ನಾನು ಕೇರಿಗಳನ್ನು ತಿರುಗಿದರು ನನ್ನನ್ನು ಯಾರೆಂದು ಕೇಳಿದವರಿಲ್ಲ. ನೀವಾದರೂ ಕೇಳಿದಿರಲ್ಲ, ವಿಚಾರವನ್ನು ತಿಳಿಸುವೆನು. ಭೂಮಿಗೆ ಹಿರಿಯರಾದಂತಹ ನಮ್ಮ ಧರ್ಮಗುರು ಪರಂಜ್ಯೋತಿಯವರು ಮುಂದೆ ಬರುವ ಕಲಿಯನ್ನು ನೋಡಲಾಗದೆ ರಾಜಬೊಪ್ಪೇಗೌಡನಪುರದಲ್ಲಿ ಪಾತಾಳ ಬದುಕದಲ್ಲಿ ಐಕ್ಯವಾಗಬೇಕಾಗಿದೆ. ಅದರ ನೆಲಮಾಳಿಗೆ ಕೆಲಸಕ್ಕಾಗಿ ನಿಮ್ಮಲ್ಲಿರುವ 9 ಕುಲ್ಮೆಯ ಕಬ್ಬಿಣದವನ್ನು ಕಾಯಿಸಿ ನಮಗೆ ಆಯುಧಾನಗಳನ್ನು ಮಾಡಿಸಿಕೊಟ್ಟರೆ ನಿಮಗೆ ಪುಣ್ಯ ಬರುವುದು. ಹಾಗೆ ಆಗಲಿ, ನಿಮಗೆ ಶ್ರೇಯಸ್ಸುಂಟಾಗಲಿ. ಹೋಗಿ ಬನ್ನಿ.
ಕೊಕ್ಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಯಾರು ಜಗದದ್ಭುತ ಸುರಾವಳಿ ದಿಗ್ಬಾಲಕರೆಂದೆನಿಸಿದೆ. ಆ ಆ ಈ ಅಲಗೂರು ಪಾಂಚಾಳರಿಗೆ, ಈ ಅಲಗೂರು ಪಾಂಚಾಳರಿಗೆ ಅದ್ಯಾರು ಸಮರೇ. ಆ ಆ ಮುತ್ತೋಜಿ ಬಾಲಾಜಿ ರಕ್ಕ ಹಾಳಾಜಿ ಸಮರು ಸಮರು ಹರೆ ದೊರೆಯೋ ನಿಗೊಲೆನ ಸಿಮರವನ್ ಸಮರು ಸಮರು ಹರೆ ದೊರೆಯೋ. ವೀರ ವೀರ ರಾಜನಗು ನೆನೆಸಿದೆ, ವೀರ ವೀರ ರಾಜನಗು ನೆನೆಸಿದೆ. ಸಾರಚರಿತ ಸಾಮ್ರಾಜ್ಯದ ನಿಧಿಯ, ಸಾರಚರಿತ ಸಾಮ್ರಾಜ್ಯದ ನಿಧಿಯ ವಿರುದ್ಧದ ದರಗಳು ಹರುಸದಿ ಬಾಳ್ವೆ, ವಿರುದ್ಧದ ದರಗಳು ಹರುಸದಿ ಬಾಳ್ವೆ. ಸಮರು ಸಮರು ಹರೆದೊರೆಯೋ ನಿಗೊಲೆನಿಸಿದರವನ್ ಸಮರು ಸಮರು ಹರೆದೊರೆಯೋ. ಸಹೋದರರೇ, ಅಖಂಡ ಜಗತ್ತಿನ ಸೃಷ್ಟಿಕರ್ತರು ನಾವು. ಅಂತೆಯೇ ಜಗತ್ತಿನ ಜನರೆಲ್ಲ ವಿಶ್ವಕರ್ಮ, ವಿಶ್ವಬ್ರಹ್ಮ, ಬ್ರಹ್ಮ ಪಾಂಚಾಳರೆಂದು ಸಂಭವಿಸುತ್ತಿರುವರು. ನಾವು ಕಲ್ಲನ್ನು ಕಟ್ಟಿ ಉಳಿಯನ್ನು ಬಡಿದು ಕರೆಯುವ ಕಲ್ಲೇ ದೇವರು. ಐಶ್ವರ್ಯ ಅಡಿಪಾಯದ ಮೇಲೆ, ಅದೃಷ್ಟ ಎಂಬ ಸಿಂಹಾಸನ ಮೇಲೆ ಇಂಥ ಮಹಾಪ್ರಚಂಡ ಬ್ರಹ್ಮ ಪಾಂಚಾಳ ಹಲಗೂರು ಸಾಮ್ರಾಜ್ಯದ ಈ ಬೆಟ್ಟಾಜಿ ಮತ್ತು ಸಹೋದರ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನೋ ವೀರನೋ ಅದ್ಯಾರಿರುವರು, ಅದ್ಯಾರಿರುವರು? ಏನಿದು ಶಬ್ದ ಹೊರಜಿಗಿಲು ಬರೆಯುವಂತೆ ಆಗುತ್ತಿರುವುದಲ್ಲ ಮುದ್ದೋಜಿ? ಅಣ್ಣ, ನಮ್ಮ ಗ್ರಾಮಕ್ಕೆ ಏನೋ ತೊಂದರೆ ಆಗುವಂತೆ ಕಾಣುತ್ತದೆ. ಒನ್ನೆ ನಮ್ಮ ಗ್ರಾಮಕ್ಕೆ ಬಂದು ಕೆಲವು ಬಾಯದ ಬಳೆಗಳನ್ನು ತೊಡಿಸಿ ಹೋದವು. ಹಾವು ಚೇಳುಗಳಾಗಿರುವು. ಆತನು ಹುಡುಕಲು ಹೋದ ಸೇವಕರು ಇನ್ನೂ ಬಾರಲೇ ಇಲ್ಲವಲ್ಲ. ಅಣ್ಣ, ಸಹೋದರ, ಬಲೆ 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 ಎನಗೆನಗ್ಯಾರ್ಯರು ದರೆಯೋಳ್ ಬಲೆ 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 ಬಲೆ. ಸಿಕ್ಕಿದವರನ್ನು ಸೊಕ್ಕನು ಮುರಿದು, ಅಣ್ಣ, ಸಹೋದರ, ಸಿಕ್ಕಿದವರನ್ನು ಸೊಕ್ಕನು ಮುರಿದು ದಿಕ್ಕು ದಿಕ್ಕಿಗೆ ಬಲಿಯನ್ನು ಕೊಡುವೆ. ಅಣ್ಣ, ದಿಕ್ಕು ದಿಕ್ಕಿಗೆ ಬಲಿಯನ್ನು ಕೊಡುವೆ. ಬಲೆ ಬಲೆ ಎನಗೆನಗ್ಯಾರ್ಯರು ದರೆಯೋಳ್ ಬಲೆ 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 ಬಲೆ. ಬಡಜಂಗಮನ ಸೊಕ್ಕನು ಮುರಿದು, ಬಡಜಂಗಮನ ಸೊಕ್ಕನು ಮುರಿದು ದಿಕ್ಕು ದಿಕ್ಕಿಗೆ ಬಲಿಯನ್ನು ಕೊಡುವೆ. ದಿಕ್ಕು ದಿಕ್ಕಿಗೆ ಬಲಿಯನ್ನು ಕೊಡು. ಸಾರುತ್ತ ವೈರಿಯ ಶಿರವನ್ನು ಪಡೆಯುವೆ, ಸಾರುತ್ತ ವೈರಿಯ ಶಿರವನ್ನು ಪಡೆಯುವೆ. ಬಲೆ ಬಲೆ ಎನಗೆನಗ್ಯಾರಿಹರು ದರೆಯೋಳ್ ಬಲೆ 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 ಬಲೆ. ಮುಂದೇನಾವುದೋ ತಿಳಿಯದು. ಆ ದುರಾತ್ಮನು ಸಿಕ್ಕಿದ್ದರೆ ಆತನಿಗೆ ಕೊಡಬಾರದ ಕಷ್ಟವನ್ನು ಕೊಡಬೇಕು. ಇದೇ ನನ್ನ ಅಭಿಪ್ರಾಯ. ಅಣ್ಣ, ಸಹೋದರ, ಶಿರವನ್ನು
ಸಹೋದರ ಅಭಿಪ್ರಾಯವೇನೆಂದರೆ ನಮ್ಮ ಊರಿಗೆ ಇದುವರೆಗೂ ಸಿದ್ಧ ಬೆಳೆಗಾರದೆ ಬಂದಿರಲಿಲ್ಲ. ಓ ದುರಾತ್ಮನ ಬಂದು ಈ ರೀತಿ ಅವಮಾನ ಮಾಡಿರುವ ನನ್ನ ಇದಕ್ಕೇನು ಮಾಡುವುದು ಅಣ್ಣ? ಎಲ್ಲವೋ ಕಾಡು ಪರದೇಶಿ, ನೀನು ಯಾರು ಏತಕ್ಕಾಗಿ ಬಂದಿರುವೆ? ಜಾಗೃತಿಯಾಗಿ ತಿಳಿಸು. ಅಯ್ಯ ಪಾಂಚಾಳರೇ, ನಮ್ಮ ಧರ್ಮಗುರುವಾದ ಹಾದಿ ಪರಂಜ್ಯೋತಿಯವರು ನಡು ರಾಜ್ಯದಲ್ಲಿ ಅವರು ಕಬ್ಬಿಣದ ಭಿಕ್ಷೆಯನ್ನು ಬಯಸಿ ನನ್ನನ್ನು ಇಲ್ಲಿಗೆ ಕಳಿಸಿರುವುದು. ಅವರು ಹೇಳಿ ಕಳಿಸಿರುವ ಕಬ್ಬಿಣದ 9 ಆಯುಧಾನಗಳನ್ನು ದಯವಿಟ್ಟು ಮಾಡಿಸಿಕೊಡಿ. ನಿಮಗೆ ಹೀಗಿರುವ ಐಶ್ವರ್ಯಕ್ಕಿಂತಲೂ ಇನ್ನೂ ಹೆಚ್ಚಿನ ಭಾಗ್ಯವು ಲಭಿಸುವುದು. ಇದೋ ನಮ್ಮ ಪರಂಜ್ಯೋತಿಯವರ ಆಶೀರ್ವಾದಗಳು. ಮುತ್ತೋಜಿ, ಈ ಪರದೇಶ ಭಿಕ್ಷಿಕ ಹೇಳುವುದೇನು? ನನಗೆ ಆಶೀರ್ವಾದ? ಅದು ಎಂತ ಆಶೀರ್ವಾದ? ಎಲ್ಲೋ ಪಾಪಿ, ಪಾಪಿ ನಾನಿನ್ನ ಬಿಡಲಾರೆನ, ಪಾಪಿ ನಾನಿನ್ನ ಬಿಡಲಾರೆನ. ನಾನಿನ್ನ ಬಿಡಲಾರೆನ, ಪಾಪಿ ನಾನಿನ್ನ ಬಿಡಲಾರೆನ. ನಾನಿನ್ನ ಬಿಡಲಾರೆ, ಕಬ್ಬಿಣವ ಕೊಡಲಾರೆ ಗೆಳೆಯಲವ ಪರದೇಶಿಗೆ. ನಾನಿನ್ನ ಬಿಡಲಾರೆ, ಕಬ್ಬಿಣವ ಕೊಡಲಾರೆ ಗೆಳೆಯಲವ ಪರದೇಶಿಗೆ. ನಾನಿನ್ನ ಬಿಡಲಾರೆನ, ಪಾಪಿ ನಾನಿನ್ನ ಬಿಡಲಾರೆನ. ಎಲೆಯಲವ ಪರದೇಶಿ, ನೀನಿಲ್ಲಿ ಬಂದು ಕಬ್ಬಿಣವ ಬೇಡುವಯ್ಯ. ಎಲೆಯಲವ ಪರದೇಶಿ, ನೀನಿಲ್ಲಿ ಬಂದು ಕಬ್ಬಿಣವ ಬೇಡುವಯ್ಯ. ಹಲಗೂರು ಪಾಂಚಾಳ ದನಿಗಳು ನಾವು, ಹಲಗೂರು ಪಾಂಚಾಳ ದನಿಗಳು ನಾವು, ಕಬ್ಬಿಣವ ಕೊಡಲಾರೆವೋ. ನಾನಿನ್ನ ಬಿಡಲಾರೆನ, ಪಾಪಿ ನಾನಿನ್ನ ಬಿಡಲಾರೆನ. ಎಲ್ಲವೋ ಪರದೇಶಿ ಭಿಕ್ಷಿಕ, ನಾವು ಕಾಲಿನಲ್ಲಿ ಮೆಟ್ಟಿ ಉಳಿಯಲ್ಲಿ ಬಡಿದು ಕಡಿಯುವ ಕಲ್ಲೇ ಎಲ್ಲರಿಗೂ ದೇವರು. ಆ ದೇವರೇ ನಮ್ಮಯ ಕರುಣೆ ಕಂದ ಮಗಳು. ನಮ್ಮ ಉಳಿಯ ತೊಗಲದಿರುವ ಲಿಂಗವಿದ್ದರೆ ತಿಳಿಸು. ಆ ಲಿಂಗಕ್ಕೆ ನಾವು ಶಿಶು ಮಕ್ಕಳಾಗುತ್ತೇವೆ, ತಿಳಿಯಿತೋ? ಅಣ್ಣ ಎಂತ ಮಾತನಾಡಿದೆ? ಆಶೀರ್ವಾದವನ್ನು ಮಾಡು ನಮಗೆ, ಆಶೀರ್ವಾದವನ್ನು. ಅಯ್ಯ ಪಾಂಚಾಳರೇ, ನೀವು ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ. ನಮ್ಮ ಗುರುಗಳು ಹೇಳಿ ಕಳಿಸಿರುವ ಭಿಕ್ಷೆಯನ್ನು ಕೊಡಿ, ನಾನು ಹೋಗುತ್ತೇನೆ. ಕೆಲವೋ ಭಿಕ್ಷಿಕ, ಈ ನಮ್ಮ ದಣಿಗಳ ಮುಂದೆ ಏನು ಕೇಳುತ್ತಿರುವೆ? ಹಲೋ ಭಿಕ್ಷುಕ, ಈ ದಣಿಗಳ ಮುಂದೆ ಭಿಕ್ಷೆ ಬೇಡಲು ಬಂದಿರುವೆಯಾ? ಮೊದಲು ಇಲ್ಲಿಂದ ಹಿಂದಿರುಗು, ಇಲ್ಲವಾದರೆ ನಿನ್ನ ಗತಿ ಏನಾಗುತ್ತೋ ಮುಂದೆ ನೋಡ್ಕೋ. ಭಿಕ್ಷುಕ ನಮ್ಮಲ್ಲಿ ನಿನ್ನ ಮೋಡಿಯನ್ನು ತೋರಲು ಬಂದಿರುವೆಯಾ? ಮೊದಲು ಜಾಗವನ್ನು ಬಿಟ್ಟು ಹೊರಟು ಹೋಗು. ಅಯ್ಯ ಪಾಂಚಾಳರೇ, ನಮ್ಮ ಧರ್ಮಗುರುವಾದ ಹಾದಿ ಪರಂಜ್ಯೋತಿಯವರು ಯಾರೆಂದು ನಿಮಗೆ ಅರಿವಾಗಲಿ. ನಾವು ಕೇಳಿರುವ ಕಬ್ಬಿಣದ 9 ಆಯುಧಾನಗಳನ್ನು ಕೊಡಿ, ನಿಮಗೆ ಪುಣ್ಯ ಬರುವುದು. ಕಬ್ಬಿಣದ ಭಿಕ್ಷೆ ಬೇಕಾದರೆ ಕಾದ ಗಟ್ಟಿಯನ್ನು ಕಾಯಿಸಿ ಅದರ ಮೇಲೆ ನಿನ್ನನ್ನು ಕೂರಿಸಿ ಹಾದು ಚಮಿಟಿಕೆಯಿಂದ ನಿನ್ನ ನತ್ತಿ ಮೇಲೆ ಓಡಿಸುವ. ಹಾ ಗುರುದೇವ, ಇನ್ನು ಯಾರಲ್ಲಿ?
ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಪ್ರಭು. ಈತನನ್ನು ಎಳೆದುಕೊಂಡು ಹೋಗಿ ಕಾದರಟ್ಟಿ ಮೇಲೆ ಕೂರಿಸಿ ಚೆಮ್ಮೆಟಿಗೆಯಿಂದ ಚೆನ್ನಾಗಿ ಬಿಡಿಯಿರಿ. ಗುರುದೇವಾ 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 ಗುರುದೇವ ನಿಮ್ಮನ್ನು ಜಪಿಸುತ್ತ ಮನದಲ್ಲಿ ಗುರುದೇವ ನಿಮ್ಮನ್ನು ಜಪಿಸುತ್ತ ಮನದಲ್ಲಿ ಜಪಿಸುತ್ತ ಮನದಲ್ಲಿ ನೆನೆಯುವೆ ಮನದೊಳು ಗುರುದೇವ ಜಪಿಸುತ್ತ ಮನದಲ್ಲಿ ನೆನೆಯುವೆ ಮನದೊಳು ಗುರುದೇವ 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 ನೀಚ ಪಾಂಚಾಳರು ಕೊಡುತ್ತಿಹ ಕಷ್ಟವ ಗುರುದೇವ ನೀಚ ಪಾಂಚಾಳರು ಕೊಡುತ್ತಿಹ ಕಷ್ಟವ ಕಷ್ಟವ ಪಡಲಾರೆ ಕಾಪಾಡು ಗುರುದೇವ ಕಷ್ಟವ ಪಡಲಾರೆ ಕಾಪಾಡು ಗುರುದೇವ 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 ಭಿಕ್ಷೆಗೆಂದು ಬಂದಿರುವ ನನಗೆ ಈ ದುರಾತ್ಮರಾದ ಪಾಂಚಾಳರು ಇಂಥ ಭಯಂಕರವಾದ ಪಾವಾಡನ್ನು ಹೂಡಿರುವರು. ಇದನ್ನು ಗೆಲ್ಲುವ ಶಕ್ತಿಯನ್ನು ದಯಪಾಲಿಸು ಗುರುದೇವ, ದಯಪಾಲಿಸು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಅಣ್ಣ, ನಾನು ಎಂಥ ಪಾವಳನ್ನು ನೇಮಿಸಿದೆ, ಆತನು ಇನ್ನು ಎದ್ದು ಬರಲು ಸಾಧ್ಯವೇ ಇಲ್ಲ. ಆತನು ಮತ್ತಲ್ಲೇ ಬರುವನು ಮುತ್ತೋಜಿ. ನೀನು ನೇಮಿಸಿದ ಪಾವಾಡವೆಂದರೆ ಅದು ಸಾಮಾನ್ಯವಾದದೆ. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು. ಕಾದರಟ್ಟಿಯ ಮೇಲೆ ಚೆಮ್ಮಟಿಗೆಯಿಂದ ಬಡಿಯಲು ಆತನು ಯಾವ ರೀತಿಯಲ್ಲಿ ಗೆದ್ದು ಬಂದ? ಆತನನ್ನು ನೋಡಿದರೆ ಜಾದುಗಾರನಾಗೆ ತೋರುತ್ತಿರುವುದು. ಇದಕ್ಕೆ ಏನು ಮಾಡುವುದು? ಅಯ್ಯ ಪಾಂಚಾಳರೇ, ನೀವು ನಮಗೆ ಕೊಟ್ಟ ಪಾವಾಡವನ್ನು ನಮ್ಮ ಧರ್ಮಗುರು ಪರಂಜ್ಯೋತಿಯವರ ಆಶೀರ್ವಾದದಿಂದ ಗೆದ್ದಿರುವೆನು. ಹೀಗಲಾದರೂ ನಾವು ಭಿಕ್ಷೆ ರೂಪದಲ್ಲಿ ಕೇಳಿರುವ ಕಬ್ಬಿಣದ ಹಾಯ್ದಾನಗಳನ್ನು ಮಾಡಿಸಿಕೊಡಿ. ಎಲ್ಲವೋ ಕಾಡು ಪರವಾಸಿ ಏನು ಹೋಗುತ್ತಿರುವೆ? ಪಾಪಿಯೇ ಪರಿಗೈತೆ ಕಳದಿದ್ದಾರೆ ಬದುಕ ಕಠೋರಗೆ. ಪಾಪಿಯೇ ಪರಿಗೈತೆ ಲೋ ಪಾಪಿ. ಮಾಡುವೆ ಮಾಡುವೆ ಬಗ್ಗಿಸಿ ನೆರವೇನು ಕಳದಿದ್ದಾರೆ ದೂತ ಕಟೋರನೆ. ಪಾಪಿಯೇ ಪರಿಗೈತಯ ಹುಡುಕುತನದಲ್ಲಿ ದುಡುಕು ಕೇಳುವೆ. ಹುಡುಕುತನದಲ್ಲಿ ದುಡುಕು ಕೇಳುವೆ. ದುರುಳ ಭಕ್ತಿಯ ಸಡಗರದಿಂದ ದುರುಳ ಭಕ್ತಿಯ ಸಡಗರದಿಂದ ಹದಮನ ನಿನ್ನಯ ಮದವನ್ನು ಮುರಿಯುವೆ. ಹದಮನ
ಧರ್ಮರಾಜು ನೇಮಿಸಿದ ಒಂದು ಪಾವಾಡವೇ ನಾನೊಂದು ಪಾವಾಡವನ್ನು ನೇಮಿಸಿದ್ದೇನೆ. ಗುರುದೇವ, ನಮ್ಮ ತಾತಂದರ ಕಾಲದಿಂದ ಒಂದು ಪಾಳು ಬಾವಿ ಇದೆ. ಆ ಪಾಳು ಬಾವಿಯೊಳಗೆ 12 ಕಂಡಿಗ ಮೆಣಸಿನಕಾಯಿ ಅಷ್ಟೇ ಪ್ರಮಾಣವಾದ ಉತ್ಸಾಹವನ್ನು ತುಂಬಿ ಅದರ ಒಳಗಡೆ ನಿನ್ನನ್ನು ಕೂರಿಸಿ ಮೇಲೆ ಗಡಾಡಿಕಲ್ಲಿ ನಿನ್ನ ಮುಚ್ಚಿ ಬರುತ್ತೇವೆ. ಅದನ್ನು ನೀನು ಗೆದ್ದು ಬಂದರೆ ನೀನು ಕೇಳಿದಷ್ಟೇನು ಮತ್ತಷ್ಟು ಕೊಡಿಸುತ್ತೇವೆ. ಇದಕ್ಕೆ ಏನು ಹೇಳುವೆ? ಅಯ್ಯ ಪಾಂಚಾಳರಿ, ನಮ್ಮ ಧರ್ಮಗುರುವ ಆಶೀರ್ವಾದದಿಂದ ಆ ಪಾವಾಡವನ್ನು ಮಾಡಲು ಒಪ್ಪಿರುವೆನು. ನಿರೂಪಿಸಿ ನಿಮ್ಮ ಪಾವಾಡವನ್ನು. ಎಲ್ಲ ಸೇವಕರಾದ ಧಿರಾಸುರರೇ, ನಾನು ನೇಮಿಸಿದ ಪಾವಾಡವು ಸಿದ್ಧವಾಗಿರುತ್ತದೆ. ಹಾಗಾದರೆ ಈ ಪರದೇಶ ಜಂಗಮನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಪಾಳು ಬಾವಿಯೊಳಗೆ ತಳ್ಳಿ ಮೇಲ ಕೆಟಾಡಿಕಲಿನಿಂದ ಮುಚ್ಚಿ ಬನ್ನಿ. ಇನ್ನು ಈತನ ಗತಿ ಅದೇ ಗತಿ. ಗುರುದೇವ, ಎಂದು ಬರೆದನೋ ಅಜನೋ ಪಾಪಿ ಪಣೆಯಲಿ, ಎಂದು ಬರೆದನೋ ಅಜನೋ ಪಾಪಿ ಪಣೆಯಲಿ. ಗುರುದೇವ, ಕಂತೋ ಪೇತನೆ ಕಾಯೋ ಎನ್ನ, ಕಂತೋ ಪೇತನೆ ಕಾಯೋ ಎನ್ನ, ಬಂತೋ ಎನಗೆ ಇಂಥ ವಿಧಿ, ಬಂತೋ ಎನಗೆ ಇಂಥ ವಿಧಿ, ಎಂತೋ ಬರೆದನೋ ಅಜನೋ ಪಾಪಿ ಪಣೆಯಲಿ. ಅಯ್ಯ ಸೇವಕರೇ, ನಿಮಗಾದರೂ ನಮ್ಮ ಮೇಲೆ ಕರುಣೆ ಇಲ್ಲವೇ? ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ನೋಡಿದ್ರ ಈ ಬೆಟ್ಟಾಜಿ ಕೈ ಚಳಕವನ್ನು ನಿನ್ನೆ ಹೋದವನು ಮತ್ತೆ ಬರುತ್ತಿರಲಿಲ್ಲವೇ? ನೋಡಿದ್ರ ಅಣ್ಣ ಇತ್ತರ ಬರುತ್ತಿರುವ ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಅಯ್ಯ ದಣಿಗಳೇ, ದಾರಿಯಾಗಿ ಕಬ್ಬಿಣದ ಭಿಕ್ಷೆಯನ್ನು ಕೇಳಿದೆವು, ಹಾಗಲೂ ಕೊಡಲಿಲ್ಲ. ಒಂದಲ್ಲ 2 ಪಾವಾಡಗಳನ್ನು ಹೂಡಿದಿರಿ, ಅದನ್ನು ಗೆದ್ದು ಮುಗಿಸಿದ್ದಾಯಿತು. ಹೀಗಲಾದರೂ ನಮ್ಮ ಗುರು ಕೇಳಿರುವ ಕಬ್ಬಿಣದ ಹಾಯ್ದಾನಗಳನ್ನು ಮಾಡಿಸಿಕೊಡಿ, ನಿಮಗೆ ಪುಣ್ಯ ಬರುವುದು. ಪರದೇಶಿ ಗಡ್ಡ ಮಾಡಿ ನೀ ನೋಡುತ್ತಿರು ಏನೋ ಮೂದ, ಗಡ್ಡ ನೋಡಿ ನೀ ನೋಡುತ್ತಿರು ಏನೋ ಮೂದ, ಮುಂದೆ ನೋಡು ನಿನ್ನ ಪಾಡ, ಮುಂದೆ ನೋಡು ನಿನ್ನ ಪಾಡ, ದುರ್ತಾದಳಿಗೆ ಪಡಿವೆ ಕಷ್ಟ, ದುರ್ತಾದಳಿಗೆ ಪಡಿವೆ ಕಷ್ಟ, ಗಡ್ಡ ನೋಡಿ ನೀ ನೋಡುತ್ತಿರು ಏನೋ ಮೂಡ, ಏನೋ ಮೂಡ, ಏನೋ ಮೂಡ. ಇಲ್ಲವೋ ಮಾಯಾವಿ, ನೀನೇನೋ ನಮ್ಮ ಕೇರಿಗೆ ಬಂದು ನಮ್ಮ ಹೆಂಗಸರಿಗೆ ಮಾಯದ ಬಳೆಗಳನ್ನು ತೋರಿಸಿದವನು. ನಮ್ಮ ಹಗ್ಗದನ್ನು ಹೂಡಿರೋ ಪವಾಡ ಸರಿ ಇಲ್ಲ, ನಾನೊಂದು ಪವಾಡವನ್ನು ಹೂಡಿದೆನು. ಗುರುದೇವ, ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಪಾಳು ಗುಂಡಿ ಇರುವುದು. ಆ ಪಾಳು ಗುಂಡಿ ಒಳಕ್ಕೆ 12 ಕಂಡಿಗ ಸುಣ್ಣ, ಅಷ್ಟೇ ಪ್ರಮಾಣದ ಎಕ್ಕದ ಹಾಲನ್ನು ಅದರೊಳಕ್ಕೆ ಹಾಕಿ ನಿನ್ನನ್ನು ಅದರೊಳಕ್ಕೆ ನೂಕಿ ಕಟ್ಟಾಣ ಕಲ್ಲಿನಿಂದ ಮುಚ್ಚಿ ಬಿಡುವೆವು. ಈತನ ಗತಿ ಪವಾಡದಲ್ಲಿ ನೀನು ಗೆದ್ದು ಬಂದರೆ ನೀನು ಕೇಳಿದ ನಗುಗಳನ್ನು ಮಾಡಿಸಿಕೊಡ್ಬೇಕು. ಇದಕ್ಕೆ ಒಪ್ಪಿಗೆಯೋ? ಅಯ್ಯ ಪಾಂಚಾಳರಿ, ವೃಥಾ ನನ್ನನ್ನು ಕಾಡಿಸಬೇಡಿ.
ನಮ್ಮ ಗುರುವಿನ ಆಶೀರ್ವಾದದಿಂದ ನಿಮ್ಮ ಪಾವಾಡವನ್ನು ಮಾಡಲು ಒಪ್ಪಿರುವನು. ನಿರೂಪಿಸಿ ನಿಮ್ಮ ಪಾವಾಡ. ಏನಪ್ಪ ನಮ್ಮ ಅಗ್ರಜನು ಹೇಳಿದ ಪಾವಡವು ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಹಾಗಾದರೆ ಕರೆದುಕೊಂಡು ಹೋಗಿ ನನ್ನನ್ನು. ಗುರುದೇವ.